ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಇವತ್ತ ನಮ್ದು RCB ಮ್ಯಾಚ್ ಸೋತ್ರು ರಾಜಸ್ಥಾನ ಕೂಡ 2-2 ಗೆದ್ದು ನೆದರಾಗಿತ್ತು ನಮ್ಮ ಟೀಮಿಗೆ. ಅವನವ್ನು ನೆದರ್ ತೆಗಿಯಾಕ್ರೆ ಒಂದು ಸೋಲ್ಬೇಕಲ್ರಿ, ಏನು ಓಸು ಗೆದ್ಕೊತ ಹೋಗುನ ಹೆಂಗ? ಒಂದು ಸೋಲುನು 2-3 ಗೆಲ್ಲೋದು, ಒಂದು ಸೋಲೋದೆ. ನಾವು ಅದೇ ಟಾಪ್ನಾಗ ಸೋತ್ರು ಟಾಪ್, ಅವನ ಗೆದ್ರು ಟಾಪ್. ಇವ್ನವ್ನು ಹೊಯ್ಕೊಳ್ಳೋ ನಮ್ಮ 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 ಆಜು ಬಾಜುನು ಇಲ್ಲ. ಅವನವ್ನು ಅವು ಹೊಯ್ಕೊಂಡಿದ್ದು ನಮಗೆ ಕೆಲ್ಸಂಗಿಲ್ಲ. ತೆಳಗದಾವು ಸುಚ್ಚಾಪಿ ಅವು. ಇನ್ನು ಯಾವ ಜನ್ಮದಾಗ ಮ್ಯಾಗ ಬರಂಗಿಲ್ಲ ಅವು. ನಮ್ಮದು ಟೀಮ್ ಏನೈತಲ್ಲ ಟಾಪ್ ಅದಾಗೈತಿ. ಇವತ್ತು ಮ್ಯಾಚ್ ಮಾತ್ರ ಭಾಳ ದೊಡ್ಡ ಲಪಡ ಆಯ್ತ್ರಿಪ್ಪ. ನಾವು ಮಳೆ ಬಂದು ಸ್ವಲ್ಪ ತಡ ಆಯ್ತು ಮ್ಯಾಚ್. ನಾವು ಎಲ್ಲಿ ಮಳೆ ಬಂದದ್ದು ಗದ್ದಲ್ದಾಗ ಅವನು ಮ್ಯಾಚೇ ಆಗಂಗಿಲ್ಲ ಅಂತ ಮಾಡಿದ್ದೀವಿ. ಎಲ್ಲಿ 10 ಓವರ್ 11 ಓವರ್ ಆಡಸ್ತಾರ ಅಂತ ತಿಳ್ಕೊಂಡಿದ್ದೀವಿ. ಆದ್ರೆ ಏನು ಮಾಡ್ತೀರಿ, ಟಾಸ್ ಬೇರೆ ಸೋತೀವಿ, ಆಡಕಂತ ಬಂದಿವಿ. ಒಂದೇ ಬಾಲ್ ಔಟ್ ರೀ ಅವನು ಸಾಲ್ಟಿದ್ದು. ಇನ್ನ ನಿತ್ತಾನ ಗಡಿ ಹಿಂಗೆ ಬ್ಯಾಟ್ ಆಡಿಸ್ತಾನೆ, ಒಂದೇ ಬಾಲ್ ಔಟ್. ದೊಡ್ಡ ಟೆನ್ಷನ್ ಅವನು ಒಯ್ದು. ಈಗ ನಮ್ಮ ಕೊಹ್ಲಿ ಮತ್ತು ಯಾರು ನಮ್ಮ ಪಡಿಕಲ್ಲ ತುಂಬೆಳ್ಳಕತ್ರ ಕರೆ ಔಟ್ ಆಗಿಬಿಟ್ರಿ ಅವನ. ಈ ಕಾಡಿ ಹೆಂಗೆ ಅವು ವಿಕೆಟ್ ಹೊಂಟು ಅಂದ್ರೆ ದಡ 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 ವಿಕೆಟ್ ಹೊಂಟು. ನಮಗೆ ಕತಿ ಅಂತಂದ್ರೆ ಎಲ್ಲಿ ಅವನು 110 120 ಎಲ್ಲಿ ಹಾಕವ ಅಂತ ನಮಗೆ ಅನ್ಸಾಕತ್ತಿದ್ದೆ. ಯಾಕಂದ್ರೆ ಅವ್ರ ಕಡೆ ಚಲೋ ಪ್ಲೇಯರ್ ಅದಾರ. ಇವನು ನಮ್ದು ಏನಪ್ಪ ಇದು ಈ ಕಡೆ ಒಂದು ಸೌಂಡ್ ವಿಕೆಟ್ ಹೊಂಟಾವ್. ರಾನ್ ಹೊಡೆಯವ್ರು ಯಾರೀ, ಯಾರು ಬರ್ತಾರ ಹೊಡಿಲಕ್ಕ ವಿಚಾರ ಮಾಡಾಕತ್ತಿದ್ರು. ಯಾರು ಬಂದ್ರು ಅಂತ ಪರೇನು ಕೆಲಸ ಆಗಲಿಲ್ಲ. ಆದ್ರೆ ನಮ್ದು ಕ್ಯಾಪ್ಟನ್ ರಜತ್ ಪಟ್ಟೇದಾರ ಮನೆಗೆ ಹಿರಿ ಮಗ ಫುಲ್ ಬೆಂಕಿ ಬ್ಯಾಟಿಂಗ್ ಆಡಿ ಆಡ್ಲಕತ್ರು ತುಂಬೆಳ್ಳಕತ್ರು. ಟೀಮ್ ಡೇವಿಡ್ ಬಂದ, ಅಣ್ಣ ಔಟ್ ಆದ, ಜಿತೇಶ್ ಶರ್ಮಾ ಔಟ್ ಆದ, ನಮ್ಮ ಶಪಡ ತುಂಬೆಳ್ಳಕತ್ತಿತ್ತ ಗಡಿ. ಆದ್ರೆ ನಾವು ಏನು ಮಾಡ್ತೀರಿ, ಬ್ಯಾಟಿಂಗ್ ಹತ್ತಲಿಲ್ಲ ಸಾವುಕಾರಿಗೆ ಔಟ್ ಆದ. ಅವು ಯಾಕೆ ಔಟ್ ಅಲ್ಲಿ ಕಡೆ ನಾ ಮಾತ್ರ ನನ್ನ ಕೆಲಸ ಮಾತ್ರ ಬಗೆಹರಿಸ್ತೇನೆ ಅಂತೇಳಿ ನಮ್ಮ ಕ್ಯಾಪ್ಟನ್ ರಜತ್ ಪಟ್ಟೇದಾರ ಬೆಂಕಿ ಬ್ಯಾಟಿಂಗ್ ಆಡಿದ್ರು. ಲಾಸ್ಟಿಗೆ ಇಂಪ್ಯಾಕ್ಟ್ ಪ್ಲೇಯರಿಗೆ ಕರ್ಕೊಂಬಂದ್ರಿಪ್ಪ. ಯಾರಿಗೆ ಇಂಪ್ಯಾಕ್ಟ್ ಪ್ಲೇಯರ? ನಮ್ಮ ಸುಯೇಶ್ ಶರ್ಮಾ ಬೌಲರ್ಗೆ ಬಿಟ್ಟು ಅಂದ್ರೆ ಅವ್ರು ಕುದುರಿಸಿ ವೆಂಕಟೇಶ್ ಅಯ್ಯರ್ ಕರ್ಕೊಂಬಂದ್ರು. ಯಾಕಂದ್ರೆ ವಿಕೆಟ್ ಭಾಳ ಹೋಗಿದ್ದು, ಅದಕ್ಕೆ ಕರ್ಕೊಂಬಂದ್ರು. ಆ ಸುಯೇಶ್ ಶರ್ಮಾ ಬದಲಿ ನಿಮಗೆ ಅಭಿನಂದನೆಗಳು. ನೀವು ಅವ್ರಿಗೆ ಹೇಳಿ ನಾವು ಕುಂದ್ಸೋದು ಭಾಳ ಬೆಸ್ಟ್. ಯಾಕಂದ್ರೆ ಮನುಷ್ಯ ಯಾಕೋ ಭಾಳ ಗೋಲ್ ಹಾಕ್ಲತ್ತಾರ ಬಾಲಿಂಗ್. ಇವ್ರು ಭಾಳ ದೂರ ಒಯ್ಯೋದು ಭಾಳ ನಮಗೆ ಒಜ್ಜಿ ಬೀಳ್ತೈತಿ. ಇವರು ಕುಂದಿಸ್ಬೇಕಿತ್ತು, ಸುಯೇಶ್ ಶರ್ಮಾನ ಒಳಗೆ ಹಾಕಬೇಕಿತ್ತು. ಯಾಕಂದ್ರೆ ಭಾಳ ಒಳ್ಳೆ ಬೌಲರ್ ಅವರು. ಹಂಗೋ ಹಿಂಗೋ ಮಾಡಿ ನಾವು ಅನ್ಕೊಂಡಿದ್ದೀವಿ ಎಲ್ಲಿ 110 120 ಆಕತ್ತಂತ. ಆದ್ರೆ ನಮ್ದು ಟೀಮ್ ಅಂಥದ್ದಲ್ಲ. ಅವನವನು ಮರ್ಯಾದೆ ಉಳಿಸೋ ಟೀಮ್ ನಮ್ಮದು. 201 ರನ್ ಹೊಡೆದ್ರು, ಬೆಂಕಿ ಸ್ಕೋರ್ ಆಗಿತ್ತು. ಆದ್ರೆ ಇನ್ನು ಅವ್ರ ಕಡೆ ಬಂದರು ಬ್ಯಾಟಿಂಗ್ ಆಡಕ್ಕೆ. ನಮ್ಮ ಕಡೆ ಡಪ್ಪಿ ಇಲ್ರಿ, ಹ್ಯಾಜಲ್ವುಡ್ಗೆ ತಂದಾರ. ಅದೇ ಒಂದು ದೊಡ್ಡ ಲಪಡ ಆಗಿತ್ತು. ಇರಲಿ, ಅವನು ಡೇಂಜರ್ ಬೌಲರ. ಈ ಕಡೆ ಜೈಸ್ವಾಲ ಸೂರ್ಯವಂಶಿ ಅಣ್ಣ 15 ವಯಸ್ಸಿಗೆ ಮೀರಿದ ಅವನ ಆಟ. ಮೊನ್ನೆ ಇವ್ರಿಗೆ ತುಂಬಿದ್ರು, ಯಾರಿಗೆ? ಬುಮ್ರಾಗ. ಇವತ್ತು ನಮ್ಮ ಹ್ಯಾಜಲ್ವುಡ್ಡಿಗೆ. ನಮಗೊಂದು ಖುಷಿ, ನಮ್ಮ ಇಂಡಿಯನ್ ಪ್ಲೇಯರ್ ಇಂಥ ಒಂದು ಸಣ್ಣ ವಯಸ್ಸಿನಾಗ ನಾವು ಇಂಥ ಪ್ಲೇಯರ್ಗಳು ವೆಸ್ಟ್ ಇಂಡೀಸ್ ಟೀಮ್ದಾಗ ನೋಡ್ತಿದ್ವಿ. ನಮ್ಮ ಇಂಡಿಯಾದಾಗ ಒಂದು ಪ್ಲೇಯರ್ ಐತೆ ಬೆಂಕಿ. ಇರಲಿ, ಅದು ಒಂದು ಕಡೆ ಮಾತಾಡೋನು. ಆದ್ರೆ ಇವತ್ತು ನಮ್ಮ ವಿರೋಧ ಇತ್ತಲ್ಲ, ಆದರೂ ಬ್ಯಾಟಿಂಗ್ ಅವರು ಚಲೋ ಆಡಿದಾರಪ್ಪ. ಹೊಡಿಲಾಕತ್ತರು. ಜೈಸ್ವಾಲ್ ಔಟ್ ಆಗಾರ. ಇನ್ನು ಯೋಕ ತಾವು ಮಾಡಿದ್ದೀವಿ. ಒಂದು ಸಾವಿರ ತುಂಬೆಳ್ಳಕತ್ತ ಗಡಿ. 26-27 ಬಾಲಿಗೆ 70 ಮ್ಯಾಗ ಹೊಡೆದ. ಇನ್ನು ಮ್ಯಾಚ ದಂಡಿಗೆ ಹಚ್ಚಿಬಿಟ್ಟಿದ್ರು. ಇನ್ನೇನಿಲ್ಲ, ನಮ್ದು ಮುಗೀತು ಕಟ್ಟಿ ಅಂತ ನಾವು ಅನ್ಕೊಂಡಿದ್ವಿ. ನಮ್ಮ ಕುರ್ನಾಲ ಪಾಂಡ್ಯ ಹುಚ್ಚೆ ಹಿಡಿದಾಕತ್ತ ಬಾಲಿಂಗ್. ಎಕ್ಕಡೆ ಹಾಕ್ತಾರೋ ಏನೋ ಸುದ್ದಿವೋ, ಬಾಲ್ ಹಾಕಿ ಬಾಲ್ ಟು ಬಾಲ್ 2 ಬಾಲಿಗೆ 2 ವಿಕೆಟ್ ತೆಗೆದು ಮತ್ತೆ ಮ್ಯಾಚ್ ಹೊಳಸಿಬಿಟ್ರಿಪ್ಪ. ಈ ಕಡೆ ಒಂದು 3-4 ವಿಕೆಟ್ ಹೋಗೋಣ, ಮತ್ತೆ ಮ್ಯಾಚ್ ಸ್ವಲ್ಪ ಗುಂಜ್ ಹಿಡಿತು. ಮತ್ತೇನು ಮಾಡ್ತೀರಿ, ಅವರು ಮ್ಯಾಗ ಹೊಡ್ಲಿಕ್ಕೆ ಹೋಗಲಿಲ್ಲ. ಜುರೇಲ ಅವರು 70 ರನ್ ಮ್ಯಾಗ ಹೊಡೆದ್ರು. ಜಡೇಜಾ ಅವರು ಟುಕು ಇನ್ನು ಹೊಡೆದ್ರ ಮ್ಯಾಗ ಅಂತರ್ಲೆ ಹೊಡೆದ್ರೆ ಇವರು ನುಂಗೇ ಬಿಡ್ತಾರೆ ನಮಗೆ ಅಂತೇಳಿ ಅವ್ರಿಗೂ ಗೊತ್ತಾಯ್ತು. ಅದಕ್ಕೆ ಸಿಂಗಲ್ ಹೊಡೆದು ಮ್ಯಾಚ್ ಕಡ್ಯಾಕ ಮಾಡಿ ರಾಜಸ್ಥಾನದವರು ಗೆದ್ದರು. ಆಡಿದ್ದ 4 ಮ್ಯಾಚ್ದಾಗ 4 ಗೆದ್ದಾರ. 10 ಆಡಲಿ 8 ಆಡಲಿ 14 ಆಡಲಿ ಓಸು ಗೆಲ್ಲಿ ಟಾಪ್ನಾಗ ಬರೋದು ನಮ್ಮದ ಟೀಮ್. ಯಾರು ಬರ್ತಾರೆ ಬರಲಿ, ಹೊಡೆಯೋದು ನಮ್ಮದು ಟೀಮ್. ನಾವು ಇವತ್ತು ಸೋತಿವೆ. ಏನು ಸೋಲು ನಮಗೇನು ಹೊಸದಲ್ಲ. ಇರಲಿ, ಅವನು ಸೋಲು ಗೆಲುವು ಎದ್ದಿದ್ದ. 2 ಗೆದ್ದೀವಿ, ಒಂದು ಸೋತಿವೆ. ಮತ್ತೆ ನಾಡ್ದ ಮ್ಯಾಚ್ ಐತೆ, ಮತ್ತೆ ತುಂಬದ ಅವನ ಇವತ್ತಿನ ಮ್ಯಾಚ್ ಎಲ್ಲಿ ಲಪಡ ಆತು ನಿಮಗಟ್ಟು ಗೊತ್ತಿದ್ರೆ ಕಮೆಂಟ್ ಹಾಕಿರಿ. ಮತ್ತೆ ನೆಕ್ಸ್ಟ್ ಮ್ಯಾಚಿಗೆ ಮತ್ತೆ ಭೇಟಿ ಆಗೋಣ ಅಂತ. ಏನು ಯಾಕೆ ಖಾಲಿ RCB ಅಂದ್ರೆ RCBನೇ ಹೊಯ್ಕೊಳ್ಳೋರು. ಉಪ್ಪು ಹಚ್ಚಿ ಹೊಯ್ಕೋರಿ. ನಿಮ್ಮ RCB ಬಿಡೋ ಮಾತಿಲ್ಲ ನಮ್ದು. ಜೈ RCB.